ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮೀಕ್ಷಾ. ನಾನು SVT ವನಿತಾ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ನಿಮ್ಮೆಲ್ಲರ ಮುಂದೆ ದಾರ್ಶನಿಕ ವೇದಾಂತಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಉತ್ತರದಲ್ಲಿ ಉತ್ತುಂಗ ಹಿಮವಂತ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟ ಪ್ರಾಯದ ಹಿಮವಶ, ಕೆಳಗೆ ನೀಲ ಸಿಂಧು ಜಲಸ್ಪರ್ಶ ಹೊಂದಿರುವಂತಹ ಭವ್ಯವಾದ ಭೂಮಿ ಅದು ನಮ್ಮ ಭಾರತ. ಸ್ವಾಮಿ ವಿವೇಕಾನಂದರು ಜನವರಿ 12, 1863 ಕೋಲ್ಕತ್ತಾದಲ್ಲಿ ಜನಿಸಿದರು. ಈ ದಿನವನ್ನು ರಾಷ್ಟ್ರೀಯ ಯುವ ದಿನ ಎಂಬ ಹೆಸರಿನಿಂದಲೂ ಆಚರಿಸಲಾಗುತ್ತದೆ. ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ. ಇವರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿದ್ದವರು. ಭಾರತವನ್ನು ನಿರ್ಮಿಸಲು ಅನೇಕ ಜನರಿಗೆ ಸ್ವಾಮಿ ವಿವೇಕಾನಂದರು ಪ್ರೇರಣೆಯನ್ನ ನೀಡಿದರು. ನಾವು ಮಾಡುವ ಕೆಲಸದಲ್ಲಿ ಇಚ್ಛಾಶಕ್ತಿ ಅವಶ್ಯಕ. ನಾವು ಬಲಹೀನರು ಎಂದುಕೊಂಡರೆ ಬಲಹೀನರಾಗಿಯೇ ಉಳಿಯುತ್ತೇವೆ, ಶಕ್ತಿವಂತರು ಎನಿಸಿಕೊಂಡರೆ ಶಕ್ತಿವಂತರಾಗುತ್ತೇವೆ ಎಂದು ಪ್ರತಿಪಾದಿಸಿದರು. ಇಂತಹ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಾವು ಸೋತಿದ್ದೇವೆ ಅನಿಸುತ್ತಿದೆ. ಆದರೆ ಒಂದು ದೇಶವನ್ನ ಬಲಿಷ್ಠ ರಾಷ್ಟ್ರವನ್ನಾಗಿಸಲು ಇಂತಹ ಪ್ರೇರಣೆಯ ಮಾತುಗಳು ಕೂಡ ಅವಶ್ಯಕವಾಗಿರುತ್ತದೆ. ಸ್ವತಂತ್ರಕ್ಕಾಗಿ ಪ್ರೇರಣೆಯನ್ನ ನೀಡಿದ ಯುವ ಜನತೆಗೆ ಆತ್ಮ, ಆಧ್ಯಾತ್ಮ ಎಂದು ಪ್ರೇರಣೆಯನ್ನು ನೀಡಿದ ಸ್ವಾಮಿ ವಿವೇಕಾನಂದರನ್ನು ಇಂದು ಕೇವಲ ಭಾರತವಲ್ಲ, ಇಡೀ ವಿಶ್ವವು ಮರೆಯಲು ಸಾಧ್ಯವಿಲ್ಲ. ವಿಶ್ವ ವೇದಿಕೆಯಲ್ಲಿ ಭಾರತದ ಬಗ್ಗೆ ಮಾತಾಡಿದ ಕೆಲವು ಮಾತುಗಳು ಸ್ವಾಮಿ ವಿವೇಕಾನಂದರ ಪಾದದಡಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದೆ. ಚಿಕಾಗೋದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಮಾತಾಡಿದ ಮಾತುಗಳು ನನ್ನ ಮಾತಲ್ಲ, ಇದು ನನ್ನ ಗುರುಗಳಾದ ರಾಮಕೃಷ್ಣ ಪರಮಹಂಸರು ನನ್ನ ನಾಲಿಗೆಯಿಂದ ಮಾತಾಡಿಸಿದ ಮಾತು ಎಂದು ಹೇಳಿದ ಮಾತಿನಿಂದಲೇ ಸ್ವಾಮಿ ವಿವೇಕಾನಂದರು ಇಂದು ಎಲ್ಲರ ಮನದಲ್ಲಿ ಅಚ್ಚಳಿಯದಂತೆ ಉಳಿದಿದ್ದಾರೆ. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದ ನಂತರ ತನ್ನ ಶಿಷ್ಯರಿಗೆ ಅನೇಕ ಉದ್ಯೋಗದ ಬಗ್ಗೆ ವಿವರಿಸಿದರು. ಉದ್ಯೋಗದ ಶ್ಲೋಕಗಳನ್ನು ಸ್ವಾಮಿ ವಿವೇಕಾನಂದರು ಅಂದೇ ನೀಡಿದ್ದರು. ಇದರ ಪ್ರತಿರೂಪವೇ ಇಂದಿನ ಸ್ಟಾರ್ಟ್ ಆಫ್ ಇಂಡಿಯಾ ಮತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ. ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಮಂಡಲಗಳು, ಮಿಂಚಿನಂತಹ ಬುದ್ಧಿಶಕ್ತಿ, ವಿದ್ಯುತ್ನಂತಹ ಇಚ್ಛಾಶಕ್ತಿ. ಅಗೋ ಬೆಟ್ಟ ನೋಡು ಅಂದ್ರೆ ಬೆಟ್ಟ ನೋಡಿಕೊಂಡು ಕುತ್ಕೊಳ್ಬಾರ್ದಂತೆ ಬೆಟ್ಟವನ್ನ ಪುಡಿ ಮಾಡಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಅಗೋ ದೇಶ ನೋಡು ಅಂದ್ರೆ ದೇಶವನ್ನ ನೋಡಿಕೊಂಡು ಕುತ್ಕೊಳ್ಬಾರ್ದಂತೆ ದೇಶ ಕಟ್ಟಬೇಕೆ ಸ್ವಾಮೀಜಿ ಅಂತ ಕೇಳಬೇಕಂತೆ. ಇಂತಹ 10 ಯುವಕ ಯುವತಿಯರನ್ನ ಕೊಡಿ, 10 ದಿನದಲ್ಲಿ ಭಾರತವನ್ನ ವಿಶ್ವಗುರು ಭಾರತವನ್ನಾಗಿ ಮಾಡ್ತೇನೆ ಎಂದು ಸ್ವಾಮಿ ವಿವೇಕಾನಂದರು ಅಂದು ನುಡಿದಿದ್ರು. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ನಮ್ಮ ತರ ಇದ್ರೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಹೇಗೆ ಇರ್ತಾನೆ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ಓದ್ತಾನೆ, ಅವರು ಹೇಳಿದಂತಹ ಮಾತಿನಂತೆ ನಡೆಯುತ್ತಾನೆ. ಒಂದು ಸಲ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನ ಓದಿದ, ಆದರೆ ಇನ್ಯಾರದ್ದು ಆದರ್ಶಗಳನ್ನ ಪಾಲಿಸ್ತಾನೆ. ಅಂದ್ರೆ ಅವನು ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನ ಓದಿದ್ದಾನೆಯೇ ಹೊರತು ಅವರನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಸ್ವಾಮಿ ವಿವೇಕಾನಂದರು ಬದುಕಿದ್ದು ಕೇವಲ 39 ವರ್ಷಗಳು ಮಾತ್ರ. ಆದರೆ ಅವರ ಜೀವನದ ಅಲ್ಪಾವಧಿಯಲ್ಲೇ ಅನೇಕ ಸಾಧನೆಗಳನ್ನ ಮಾಡಿದ್ರು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎಂಬ ಮಾತಿನಂತೆ ವಿಶ್ವವನ್ನೆಲ್ಲ ಸುತ್ತಿದರು. ತಮ್ಮ ಜೀವನದ ಪ್ರತಿ ಕ್ಷಣಕ್ಕೂ ಭಾರತದ ಏಳ್ಗೆಯ ಬಗ್ಗೆ ಚಿಂತಿಸಿದರು. ನಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನ ಓದಬೇಕು. ಇದರಿಂದ ನಾವು ನಮ್ಮ ಜೀವನವನ್ನ ಒಳ್ಳೆಯ ರೀತಿಯಲ್ಲಿ ಸಾಗಿಸಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾ ನನ್ನ ಈ 2 ಮಾತುಗಳಿಗೆ ಪೂರ್ಣ ವಿರಾಮವನ್ನ ಇಡಬಯಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.